ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೇನೆ. ರೇಖಾ ಮನೆಯ ಅಡುಗೆ ಚಾನಲ್ಗೆ ಸ್ವಾಗತ. ಈ ವಿಡಿಯೋನ ನೀವು ನೋಡ್ತಿರೋದಾದ್ರೆ ಸೂಪರ್ ಆದ ಚಿಕನ್ ಗ್ರೇವಿನ ವಾವ್ ಅನ್ನೋ ರೀತಿಲಿ ನೀವು ಮಾಡ್ತೀರಾ. ಸರಿ, ಹಾಗಾದ್ರೆ ನಾವು ಅದಕ್ಕೆಲ್ಲ ಏನ್ ಬೇಕಂತ ನೋಡ್ಕೊಂಬರೋಣ. 2 ರಿಂದ 3 ಟೇಬಲ್ ಸ್ಪೂನ್ ಅಷ್ಟು ಶೇಂಗಾ ತಗೊಳ್ಳಿ, ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎತ್ತಿಟ್ಕೊಳ್ಳಿ. 1 ಕಟ್ಟು ಕೊತ್ತಂಬರಿ, 3 ರಿಂದ 4 ಹಸಿರು ಮೆಣಸಿನಕಾಯಿ, 2 ಚಮಚದಷ್ಟು ಹುರ್ಗಡ್ಲೆ, ಚಮಚದಷ್ಟು ಬ್ಲಾಕ್ ಪೆಪ್ಪರ್ ಅಂತಾರಲ್ವಾ, ಸೊ ಕರಿಮೆಣಸು, 2 ಗಡ್ಡೆಯಷ್ಟು ಬೆಳ್ಳುಳ್ಳಿ ತಗೊಳ್ಳಿ, 1 ಮೊಟ್ಟೆ ಸಾಕು, ಚಮಚ ಗರಂ ಮಸಾಲ, ಅರ್ಧ ಚಮಚದಷ್ಟು ಅರಿಶಿಣ, ರುಚಿ ತಕ್ಕಷ್ಟು ಉಪ್ಪನ್ನ ತಗೊಳ್ಳಿ, 1.5 ಇಂಚಷ್ಟು ಹಸಿ ಶುಂಠಿ ತಗೊಳ್ಳಿ. ಸೊ ಫಸ್ಟು ನಾವು ಇಲ್ಲಿ ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಹೀಗೆ ಕುಟ್ಬಿಟ್ಟು ಪಕ್ಕದಲ್ಲಿ ಪೇಸ್ಟ್ ಮಾಡಿಕೊಂಡು ಸೈಡಿಗೆ ಎತ್ತಿಟ್ಕೊಳ್ಳಿ. ಈಗ ತೋರಿಸಿರುವಂತ ಎಲ್ಲಾ ಸಾಮಗ್ರಿಗಳು ಸಹ ಇದೇ ತರ ಪೇಸ್ಟ್ ಮಾಡಿ ಎತ್ತಿಟ್ಕೊಳ್ಳಿ ಪಕ್ಕದಲ್ಲಿ. ಇಲ್ಲಿ 2 kg ಅಷ್ಟು ಚಿಕನ್ ಇದೆ ಫ್ರೆಂಡ್ಸ್. ಅದಕ್ಕೆ ನಿಂಬೆಹಣ್ಣನ್ನ ಒಂದು ಅರ್ಧ ನಿಂಬೆಹಣ್ಣನ್ನ ಹಿಂಡ್ಬಿಟ್ಟು ಸೈಡಲ್ಲಿ ಇಟ್ಟಿಟ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಕೊತ್ತಂಬರಿಗೆ ಹಸಿಮೆಣಸಿನ್ಕಾಯಿ ತೊಕ್ಕನ್ನ ಸಹ ಸೇರಿಸ್ಬಿಟ್ಟು ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಜಜ್ಜಿ ಪಕ್ಕದಲ್ಲಿ ಇಟ್ಕೊಂಡಿದ್ದೀನಿ. ಹೀಗೆ ಕರಿಮೆಣಸು ಮತ್ತೆ ಹುರ್ಗಡ್ಲೆ ಸಹ ಇಲ್ಲಿ ಜಜ್ಜಿ ಪೌಡರ್ ಮಾಡಿ ಸೈಡಲ್ಲಿ ಇಟ್ಕೊಳ್ಳಿ. ಇಲ್ಲಿ 2 kg ಚಿಕನ್ ತಗೊಂಡಿದ್ದೀನಿ ಅಂತ ಹೇಳಿದ್ನಲ್ವಾ, ಸೊ ಅದಕ್ಕೆ ನಾನೀಗ ನೋಡಿ ಈ ಎಲ್ಲ ಪೇಸ್ಟ್ಗಳನ್ನ ಅದಕ್ಕೆ ಸೇರಿಸ್ಬಿಟ್ಟು ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಎತ್ತಿಟ್ಕೋಬೇಕು. ಇದ್ರ ಜೊತೆ ಇನ್ನೂ ಕೆಲವು ಸೇರಿಸೋದಿದೆ ನೋಡಿ. ಈಗ ಸ್ವಲ್ಪ ಅರಿಶಿಣ ಹಾಕಿ ನೋಡಿ, ಸ್ವಲ್ಪ ಉಪ್ಪನ್ನ ಸೇರಿಸ್ಬಿಡಿ. ಈಗ ಇದೇ ಸಮಯದಲ್ಲಿ ಸ್ವಲ್ಪ ಗರಂ ಮಸಾಲ ತಗೊಂಡಿದ್ನಲ್ವ, ಅದನ್ನು ಸಹ ಇಲ್ಲಿ ಸೇರಿಸ್ಕೊಂಡ್ಬಿಡಿ. ಲಾಸ್ಟಲ್ಲಿ ಒಂದು ಮೊಟ್ಟೆಯನ್ನ ಇಲ್ಲಿ ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ. ಹೇಗಂದ್ರೆ ಆ ಚಿಕನ್ ಪೀಸ್ಗೆಲ್ಲ ಈ ಖಾರ ಉಪ್ಪು ಎಲ್ಲ ಚೆನ್ನಾಗಿ ಹತ್ಕೋಬೇಕು. ಸೊ ಹಾಗೆ ಕೆಳಗಿಂದ ಕಲಸಿ ಫ್ರೆಂಡ್ಸ್, ಕೈಯಲ್ಲೇ ಚೆನ್ನಾಗಿ ಕಲಿಸ್ಬೇಕಿದು, ಚಮಚ ಎಲ್ಲ ತಗೋಬೇಡಿ. ಸೊ ಇದು ಆಗಿದೆ. ಇದಕ್ಕೆ 15 ರಿಂದ 20 ನಿಮಿಷ ಹಾಗೆ ಎತ್ತಿಟ್ಬಿಡಿ. ಇನ್ನು ನಿಮ್ಮ ಹತ್ರ ಟೈಮ್ ಇತ್ತು ಇನ್ನು ಸ್ವಲ್ಪ ಹಾಗೆ ಬಿಡಿ. ನೋಡಿ, ಇಲ್ಲಿಗ 15 ರಿಂದ 20 ನಿಮಿಷ ಆಗಿದೆ. ಮ್ಯಾರಿನೇಟ್ ಆಗಿರುವಂತಹ ಚಿಕನ್ ಅನ್ನ ನಾವಿಲ್ಲಿ ಒಗ್ಗರಣೆಗೆ ಹಾಕ್ಬೇಕಲ್ವಾ, ಸೊ ಹಾಗಾಗಿ 2 ರಿಂದ 3 ಈರುಳ್ಳಿನ ತಗೊಂಡು ಈಗ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಳಿ. 1 ಕಪ್ಪು ಮೊಸರು ತಗೊಳ್ಳಿ, ಸ್ವಲ್ಪ ಜೀರಿಗೆ, ಹಾಗೆ 1 ಬಟ್ಲು ಎಣ್ಣೆ ತಗೊಳ್ಳಿ. ಹಾಗೆ ಪೌಡರ್ ಮಾಡಿ ಇಟ್ಕೊಂಡಿದ್ವಲ್ವಾ ಕಡಲೆ ಮತ್ತು ಶೇಂಗಾದು, ಸೊ ಆ ಪೌಡರ್ ಕೂಡ ಇಲ್ಲಿ ತಗೊಳ್ಳಿ. ಈಗ ಮಾಡೋಣ ಬನ್ನಿ. ನೋಡಿ, ಸ್ಟವ್ ಹಚ್ಚಿದ್ದೀನಿ, ಅದ್ರ ಮೇಲೆ ನಾನು ಕುಕ್ಕರ್ ಇಟ್ಟಿದ್ದೀನಿ. ಸೊ ಮೊದಲಿಗೆ ಆಯಿಲ್ ಹಾಕ್ಬಿಟ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಫ್ರೆಂಡ್ಸ್. ಈಗ ಈರುಳ್ಳಿನ ಹಾಕಿ ಅದು ಬ್ರೌನಿಷ್ ಕಲರಲ್ಲಿ ಬರಬೇಕು. ಕಂದು ಬಣ್ಣಕ್ಕೆ ಬಂದರೇ ಈರುಳ್ಳಿ ಟೇಸ್ಟ್ ಆಗಿರುತ್ತೆ. ಈಗ ಇದಾಗಿದೆ, ಇದಕ್ಕೆ ಟೊಮೊಟೊನ ಸೇರಿಸ್ತಾ ಇದ್ದೀನಿ. ಇದು ಸಹ ಚೆನ್ನಾಗಿ ಬೇಯಲಿ. ಸೊ ಸ್ಮೂತ್ ಆಗಬೇಕಾದ್ರೆ ಅದಕ್ಕೆ ಸ್ವಲ್ಪ ಚಿಟಿಕೆಯಷ್ಟು ಉಪ್ಪನ್ನು ಸೇರಿಸಿ ನೋಡಿ, ಈ ಥರ ಆಯಿಲ್ ಬಿಟ್ಕೋಬೇಕು. ಈ ಟೈಮಲ್ಲಿ ಮ್ಯಾರಿನೇಟ್ ಮಾಡಿರ್ತೀವಲ್ವ ಚಿಕನ್ನು, ಅದನ್ನು ಸಹ ಸೇರಿಸಿ ನೋಡಿ. ನಾನು ಸೇರಿಸಿದ್ದೀನಿ, ಕೆಳಗೆ ಮೇಲೆ ಎಲ್ಲ ತಿರ್ಸ್ಬಿಡಿ. ಸೊ ಇದು ಗ್ರೇವಿದು ನೀರನ್ನು ಈ ಗ್ರೇವಿಗೆ ಇದಕ್ಕೆ ಹಾಕ್ತಾ ಇದ್ದೀನಿ, ಯಾಕಂದರೆ ಗ್ರೇವಿ ಚೆನ್ನಾಗಿ ಬರಲಿ ಅಂತ. ಹಾಗೆ 2 ರಿಂದ 3 ವಿಜಲ್ ಬರಲಿ. ಸೊ ಅದು ಈ ಮುಂಚೆ ನಾವು ರುಬ್ಬಿಟ್ಟಿದ್ನಲ್ವ, ಅದನ್ನು ಒಳಕಳನ್ನ ಎಲ್ಲ ತೊಳೆದಿರುವಂತಹ ನೀರದು. ಸೊ ಇಲ್ಲಿ 2 ಸ್ಪೂನ್ ಅಷ್ಟು ತುಪ್ಪ, ಹಾಗೆ ಸ್ವಲ್ಪ ಕೊತ್ತಂಬರಿ ತಗೊಂಡಿದ್ದೀನಿ. ಸೊ ಇದಾಗಿದೆ ನೋಡಿ, 2 ವಿಜಲ್ ಬಂದರೆ ಸಾಕು, ಸ್ಮೂತಾಗಿ ಆಗುತ್ತೆ ಚಿಕನ್ನು. ಇದೀಗ ಫುಲ್ ಆಗಿದೆ ಫ್ರೆಂಡ್ಸ್, ಹಾಗಾಗಿ ಇನ್ನೊಂದು ಪಾತ್ರೆಯಲ್ಲಿ ನಾನು ಇದನ್ನು ವರ್ಗಾವಣೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಂಡು, ಗ್ರೇವಿ ಇನ್ನೊಂದು ಸ್ವಲ್ಪ ಬೇಕಲ್ವ ನಮಗೆ, ಹಾಗಾಗಿ ಅದಕ್ಕೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಸೇರಿಸಿ, ಸ್ವಲ್ಪ ಬೇಕಾದರೆ ನೀವಿಲ್ಲಿ ಅರಿಶಿಣವನ್ನು ಹಾಕ್ಕೋಬೋದು. ಸೊ ನೋಡಿ, ಇದೇ ಟೈಮಲ್ಲಿ 2 ರಿಂದ 3 ಚಮಚದಷ್ಟು ಖಾರದ ಪುಡಿ ಹಾಕಿ, ಪೌಡ್ರ್ ಇತ್ತಲ್ವಾ ಆ ಪೌಡ್ರ್ ಸಹ ಇಲ್ಲೇ ಸೇರಿಸ್ಬೇಕು. ಸೊ ನೋಡಿ, ಈ ಥರ ಸೇರಿಸ್ಬಿಟ್ಟು ಚೆನ್ನಾಗಿ ಕಲಸಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಗರಂ ಮಸಾಲ ಹಾಕಿ ಫ್ರೆಂಡ್ಸ್, ಮೊದಲೇ ಹಾಕಿದ್ವಲ್ಲ, ಇಲ್ಲಿ ಸಹ ಸ್ವಲ್ಪ ಹಾಕಬೇಕು. ಈಗ 1 ಬಟ್ಲು ಮೊಸರನ್ನು ಹಾಕಿ, ಗಟ್ಟಿ ಮೊಸರಿದ್ರೆ ಚೆನ್ನಾಗಿರುತ್ತೆ ನೋಡಿ. ಈ ಥರ ಹಾಕಿ ಸ್ವಲ್ಪ ಕೊತ್ತಂಬರಿನ ಹಾಕಿಬಿಡಿ. ಲಾಸ್ಟಲ್ಲಿ ತುಪ್ಪವನ್ನು ಹಾಕಬೇಕು. ನಾನು ಇಲ್ಲಿ ತುಪ್ಪವನ್ನು ಕರಗಿಸಿ ಸೈಡಲ್ಲಿ ಇಟ್ಕೊಂಡಿದ್ದೆ. ಸೊ ನೋಡಿ, ಈ ಥರ ಆಗಿದೆ, ಎಣ್ಣೆ ಥರ ಕಾಣ್ತಾ ಇದೆ ಅಲ್ವಾ, ಸೊ ಅದು ತುಪ್ಪ. ಸೊ ನೋಡಿ, ಇದನ್ನು ಸ್ವಲ್ಪ ಕುದಿಯಲು ಬಿಡಿ.
ಯಾವಾಗಲೂ ಒಂದೇ ಥರ ಚಿಕನ್ ತಿಂದು ಬೇಜಾರಾಗಿರುತ್ತಲ್ವಾ? ಹಾಗಾಗಿ ಈ ಥರ ಒಂದು ಚಿಕನನ್ನು ನಾವು ಮನೆಯಲ್ಲಿ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಎಲ್ಲರೂ ಸಹ ಖುಷಿ ಪಡ್ತಾರೆ. ಇದಕ್ಕೆ ಪರೋಟ, ಚಪಾತಿ, ಮುದ್ದೆ ಹಾಗೆ ಪಲಾವ್ ಸಹ ಆಗುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಪಳಪಳ ಕುದೀತಾ ಇದೆ. ಸೊ ಇದೇ ಥರ ನಿಮ್ಮ ಮನೇಲಿ ಸಹ ನೀವು ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ಫ್ರೆಂಡ್ಸ್. ಈ ವಿಡಿಯೋನ ನೀವು ನೋಡ್ತಾ ಇದ್ರೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕನ್ನು ಮಾಡಿ ಫ್ರೆಂಡ್ಸ್. ನಿಮಗೆ ಇಷ್ಟವಾದ ಆತ್ಮೀಯರಿಗೆ ಈ ವಿಡಿಯೋನ ಶೇರ್ ಮಾಡಿ, ಅವರು ಸಹ ಮನೇಲಿ ಮಾಡಲಿ. ಅವ್ರಿಗೂ ಇಷ್ಟ ಆದರೆ ಕ್ರೆಡಿಟ್ ಎಲ್ಲ ನಿಮಗೆ ಹೋಗುತ್ತೆ. ಹಾಗಾಗಿ ನೋಡಿ ಕೊನೆಯಲ್ಲಿ ಇದು ತಟ್ಟೆಯಲ್ಲಿ ಹಾಕಿದ್ದೀನಿ. ಹಾಗಾಗಿ ಇಲ್ಲಿ ಪಕ್ಕದಲ್ಲಿ ಪರೋಟಾನ ಬಿಸಿ ಮಾಡಿ ಇಟ್ಕೊಂಡಿದ್ದೀವಿ. ಇದಾಗಿತ್ತು ಫ್ರೆಂಡ್ಸ್. ಥ್ಯಾಂಕ್ ಯು.